तो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि तथा स्वागतं व्याहरामि। ब्रह्मसूत्रशाङ्करभाष्ये द्वितीयाध्याये द्वितीये पादे पञ्चभिः सूत्रैः उपनिबद्धे अस्मिन् पत्यधिकरणे तानि सर्वाणि तत्र उपनिबद्धानि पञ्चसूत्राणि एकवारं पठित्वा अनन्तरं तत्रैव तस्मिन्नेव अधिकरणे उपनिबद्धं प्रकृतं प्रथमं सूत्रं तत्सूत्रं पादादितः सप्तत्रिंशं सूत्रं तत्सप्तत्रिंशं सूत्रं द्विवारं पठित्वा सूत्रं तद्भाष्यभागं च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तत्रिंशं सूत्रं तद्भाष्यभागं च इदानीं विचारयामः। 37ನೇ ಸೂತ್ರ ಪತ್ಯಧಿಕರಣದಲ್ಲಿ ಪ್ರಾರಂಭ ಮಾಡುವುದಕ್ಕೆ ಮೊದಲು ಶಂಕರ ಭಗವತ್ಪಾದರ ಒಂದು ಪ್ರಾರ್ಥನೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ನಂತರ ಶುರು ಮಾಡೋಣ. ಓಂ ಸಂಸಾರಾಧ್ವನಿತಾಪಭಾನುಕಿರಣ
ಪ್ರೋದ್ಭೂತದಾಹವ್ಯಥಾ ಖಿನ್ನಾನಾಂ ಜಲಕಾಂಕ್ಷಯ ಮರುಭುವಿಭ್ರಾಂತ್ಯ ಪರಿಭ್ರಾಮ್ಯತಾಂ ಅತ್ಯಾಸನ್ನ ಸುಖಾಂಬುಧಿಂ ಸುಖಕರಂ ಬ್ರಹ್ಮಾದ್ವಯಂ ದರ್ಶಯಂತಿ ಏಷಾ ಶಂಕರಭಾರತಿ ವಿಜಯತೆ ನಿರ್ವಾಣಸಂದಾಯಿನಿ. ಓಂ ಸಂಸಾರಧ್ವನಿತಾಪಭಾನುಕಿರಣ ಪ್ರೋದ್ಭೂತದಾಹವ್ಯಥಾ ಖಿನ್ನಾನಾಂ ಜಲಕಾಂಕ್ಷಯಾ ಮರುಭುವಿಭ್ರಾಂತ್ಯ ಪರಿಭ್ರಾಮ್ಯತಾಂ ಅತ್ಯಾಸನ್ನ ಸುಖಾಂಬುಧಿಂ ಸುಖಕರಂ ಬ್ರಹ್ಮಾದ್ವಯಂ ದರ್ಶಯಂತ್ಯೇಷಾ ಶಂಕರಭಾರತಿ ವಿಜಯತೆ ನಿರ್ವಾಣಸಂದಾಯಿನಿ. ಅದ್ಭುತವಾದ ಶ್ಲೋಕ. ಒಳ್ಳೆ ಉಪಮಾನವನ್ನು ಕೊಟ್ಟು ಇದರಲ್ಲಿ ಶಂಕರ ಭಗವತ್ಪಾದರ ಒಂದು ಭಗವತ್ಪಾದರ ಒಂದು ಪ್ರಶಸ್ತಿಯನ್ನು ಮಾಡಿ ಇಲ್ಲಿ ಅನುಗ್ರಹವನ್ನು ಕೋರಿದ್ದಾರೆ. ಎಲ್ಲಿ ಇದು ವಿವೇಕ ಚೂಡಾಮಣಿಯಲ್ಲಿ ಬಂದಿರತಕ್ಕಂಥ ಆ ಒಂದು ವ್ಯಾಖ್ಯಾನದಲ್ಲಿ ಬಂದಿರತಕ್ಕಂಥ ಒಂದು ಭಾಗ, ಮಂಗಳ ಶ್ಲೋಕ, ಪ್ರಶಸ್ತಿ ಶ್ಲೋಕ. ಇದರ ಒಂದು ಅರ್ಥ ನೋಡ್ಕೊಳ್ಳೋಣ. ಸ್ವಲ್ಪ ಎದಿಲ್ಲ, ಉಪಮಾನ ಅದನ್ನು ಸರಿಯಾಗಿ ಜೋಡಿಸ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಅನ್ವಯ ನೋಡ್ಕೊಳ್ಳೋಣ. ನೋಡಿ, ಸಂಸಾರಾಧ್ವನಿ ಯಾವುದು? ಮರುಭುವಿ ತಾಪಭಾನುಕಿರಣ ಪ್ರೋದ್ಭೂತ ದಾಹವ್ಯಥಾ ಖಿನ್ನಾನಾಂ. ಒಂದೇ ಪದ. ತಾಪಭಾನುಕಿರಣ ಪ್ರೋದ್ಭೂತ ದಾಹವ್ಯಥಾ ಖಿನ್ನಾನಾಂ ಜಲಕಾಂಕ್ಷಯ ಭ್ರಾಂತ್ಯ ಪರಿಭ್ರಾಮ್ಯತಾಂ ಅತ್ಯಾಸನ್ನ ಸುಖಾಂಬುಧಿಂ ಸುಖಕರಂ ಬ್ರಹ್ಮಾದ್ವಯಂ ದರ್ಶಯಂತಿ ಏಷಾ ಏಷಾ ಶಂಕರಭಾರತಿ ವಿಜಯತೆ ಏಷಾ ಶಂಕರಭಾರತಿ ನಿರ್ವಾಣ ಸಂದಾಯಿನಿ ವಿಜಯತೆ ಅಂತಕ್ಕಂಥದ್ದು ಒಂದು ಒಳ್ಳೆಯ ಉಪಮಾನವನ್ನು ಕೊಟ್ಟು ಅದ್ಭುತವಾಗಿ ಇದನ್ನು ಉಪನಿಬದ್ಧವಾಗಿದೆ ಈ ಶ್ಲೋಕ. ನೋಡೋಣ. ಸಂಸಾರಾಧ್ವನಿ ಮರುಭುವಿ. ಸಂಸಾರಾಧ್ವನಿ ಅಂದರೆ ಸಂಸಾರವೆಂಬ ಮಾರ್ಗದಲ್ಲಿ, ಧ್ವನಿ ಮಾರ್ಗ, ದಾರಿ, ಗುರಿ ಅಂತ ಅರ್ಥ. ಈ ಸಂಸಾರ ಮಾರ್ಗ. ಈ ಸಂಸಾರ ಮಾರ್ಗ ಇದು ಹೇಗಿದೆ? ಇದು ಅಂದರೆ ಮರುಭೂಮಿ, ಏನು ನೀರಿಲ್ಲ. ಮರುಭೂಮಿ ಅಂದರೆ ಗೊತ್ತಲ್ಲ. ಈ ಮರುಭೂಮಿಯಂತಿರುವ ಈ ಸಂಸಾರ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಜಿಜ್ಞಾಸು. ಏನಾಗಿದೆ ಅವನಿಗೆ? ಮರುಭೂಮಿ. ಕೆಳಗಡೆ ಸುಡ್ತಾ ಇದೆ ಮರಳು, ಮೇಲ್ಗಡೆ ಸೂರ್ಯ, ನೆತ್ತಿ ಮೇಲೆ ಸೂರ್ಯ ಸುಡ್ತಾ ಇದ್ದಾನೆ. ಇಲ್ಲಿ ಭೂಮಿ ಸುಡ್ತಾ ಇದೆ, ಅಲ್ಲಿ ಸೂರ್ಯ ಸುಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಆ ತಾಪಭಾನುಕಿರಣ, ಆ ಸೂರ್ಯನ ಅತ್ಯಂತ ಒಂದು ತೀಕ್ಷ್ಣವಾದ ಕಿರಣಗಳಿಂದ ತಪಿಸಿ ಅದು ಬೆಂದು ಏನಾಗಿದೆ? ಏನು? ಉದ್ಭೂತ ದಾಹವ್ಯಥಾ ಖಿನ್ನಾನಾಂ. ಏನಾಗಿದೆ ಅವನಿಗೆ? ಉದ್ಭೂತ ದಾಹ, ಬಾಯಾರಿಕೆ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿ ನೋಡ್ತಾನೆ ನೀರಿಲ್ಲ, ಮರುಭೂಮಿ. ಅಂತಹ ದಾಹವ್ಯಥ ಖಿನ್ನಾನಾಂ, ಖಿನ್ನನಾಗಿಬಿಟ್ಟಿದ್ದಾರೆ. ಮನಸ್ಸು ಖಿನ್ನವಾಗಿಬಿಟ್ಟಿದೆ. ಇನ್ನೇನು ಬಿದ್ದು ಹೋಗಬೇಕು ಕೆಳಗಡೆ. ಆ ಒಂದು ಸ್ಥಿತಿಯಲ್ಲಿ ಏನಾಗಿದೆ ಅವನಿಗೆ? ನೀರು ನೀರು ಅಂತ ಇದೆ. ಜಲಕಾಂಕ್ಷಯ ಭ್ರಾಂತ್ಯ. ನೀರು ನೀರು ಎಲ್ಲಿ ನೀರು ಸಿಕ್ಕುತ್ತಾ ಅಂತ ಅಂದ್ಕೊಂಡು ಸುಮ್ಮನೆ ಭ್ರಾಂತ್ಯ ಅಂದರೆ ಒಂದು ಭ್ರಾಂತಿಯಿಂದ, ಓಹೋ ಅಲ್ಲಿ ನೀರು ಕಾಣ್ತಾ ಇದೆ, ಅಲ್ಲಿ ನೀರಿದೆ, ಅಲ್ಲಿ ಹೋಗೋಣ ಅಂತ ಓಡ್ತಾನೆ. ಮರುಭೂಮಿ ಅದು, ಮರೀಚಿಕೆ ಅದು. ಅಲ್ಲಿ ಹೋಗ್ತಾ ನೀರಿಲ್ಲ. ಹಿಂದ್ಗಡೆ ತಿರುಗಿ ನೋಡ್ತಾನೆ, ಅಲ್ಲಿ ನೀರಿರುತ್ತೆ. ಅಲ್ಲಿ ಹೋಗ್ತಾನೆ, ಓಡ್ತಾನೆ, ಅಲ್ಲಿಲ್ಲ. ಹೀಗೆ ಭ್ರಾಂತಿಯಿಂದ ಪರಿಭ್ರಾಮ್ಯತಾಂ. ಯಾರು ಹೀಗೆ ಭ್ರಾಂತಿಯಿಂದ ಸುಮ್ಮನೆ ಚೆನ್ನಾಗಿ ಸುತ್ತಾಡ್ತಾ ಇದ್ದಾನೆ. ಅಲ್ಲಿ ನೋಡ್ತಾ ಇದ್ದಾನೆ, ನೀರು ಕಾಣುತ್ತೆ, ಅಲ್ಲಿ ಹೋಗ್ತಾನೆ, ನೀರಿಲ್ಲ. ತಿರುಗಿ ಪಕ್ಕಕ್ಕೆ ನೋಡ್ತಾನೆ, ಅಲ್ಲಿ ಕಾಣುತ್ತೆ, ಅಲ್ಲಿಲ್ಲ. ಹೀಗೆ ಸಂಸಾರವೆಂಬ ಆ ಮಾರ್ಗದಲ್ಲಿ, ಆ ಮರುಭೂಮಿ ಇದೆಯಲ್ಲ, ಅಂತಹ ಮಾರ್ಗದಲ್ಲಿ ನೀರನ್ನು ಹುಡುಕಿಕೊಂಡು ಪರಿಭ್ರಾಮ್ಯತ ಅಲಿತಾ ಇದ್ದಾನೆ.
ಇಂತಹ ಅಲ್ಲ ಯಾನಿವರು ಪರಿಭ್ರಾಮ್ಯತ, ಇವನ್ಯಾರು ಪಂಥ ಇವನೊಬ್ಬ ಅಲ್ವಾ, ಇವನು ದಾರಿ ಹೋಗ. ಇಲ್ಲಿ ಏನು ನಮ್ಮ ಅನ್ವಯ ಏನು, ಇವರೆಲ್ಲರೂ ಕೂಡ ಜೀವಾನಾಂ ಅಂತದ್ದು. ಇಂತಹ ಜೀವರುಗಳಿಗೆ ಮರುಭೂಮಿಯಲ್ಲಿ ಒದ್ದಾಡ್ತಾ ಇದ್ದಾರೆ, ನೀರು ನೀರು ಅಂತ ಅಂದ್ಕೊಂಡ್ರು. ಅಂತಹ ಜೀವರುಗಳಿಗೆ ಏನು ಮಾಡಿದ್ರು, ಯಾರೋ ಪುಣ್ಯಾತ್ಮ ಬಂದ, ಏನು ಅತ್ಯಾಸನ್ನ ಸುಖ ಅಂಬುದೇ. ಅಯ್ಯಯ್ಯೋ ಏನಯ್ಯ, ಅಲ್ಲಿ ಓಡ್ತಾ ಇದೆಯಲ್ಲ, ಇಲ್ಲಿ ಓಡ್ತಾ ಇದೆಯಲ್ಲ, ಅಲ್ಲಿ ನೀರಿದೆ ಅಂತ ತೋರ್ತಾ ಇದೆ, ಅಲ್ಲಿ ಭ್ರಾಂತಿ, ಇಲ್ಲಿ ಬರ್ತೀಯ, ಇಲ್ಲಿ ಭ್ರಾಂತಿ, ಬರೀ ಭ್ರಾಂತಿ ಭ್ರಾಂತಿ ಭ್ರಾಂತಿ. ಹೀಗೆ ಈ ಭ್ರಾಂತಿಯಿಂದ ಕೂಡಿಕೊಂಡು ಅಲಿತಾ ಇದೆಯಲ್ಲ, ಕಣ್ಣು ಬಿಟ್ಟು ನೋಡು. ಏನು ಕಣ್ಣು ಬಿಟ್ಟು ನೋಡದೆ ಏನು ಸ್ವಾಮಿ, ಕಣ್ಣು ಬಿಟ್ಟು ನೋಡಯ್ಯ, ಅತ್ಯಾಸನ್ನ ಸುಖ ಅಂಬುದಿ. ಅತ್ಯಾಸನ್ನ, ಇಲ್ಲೇ 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 ಇದೆ ನೀರು. ಏನು ನಿನ್ನ ಕಾಲ ಕೆಳಗಡೆ ಇದೆಯಲ್ಲಯ್ಯ ನೀರು. ಅದೆಂಥ ನೀರು, ಸುಖಾಂಬುಧಿಂ, ಅತ್ಯಂತ ಸುಖಕರವಾದ, ಒಳ್ಳೆ ಶೀತಲವಾದ, ತಣ್ಣಗಿರತಕ್ಕಂಥ, ಆ ಬಿಸಿಲಿನಲ್ಲಿ ತಣ್ಣಗಿರತಕ್ಕಂತಹ ನೀರಿನ ಏನು, ನೀರಿನ ನಿಧಿ ಅಂಬುದಿ, ನಿಧಿಯೇ ಇಲ್ಲಿದೆ, ನಿನ್ನ ಕಾಲು ಕೆಳಗಡೆ ಇದೆ. ಅತ್ಯಂತ ಸುಖಕರವಾಗಿರತಕ್ಕಂಥ ಅದು ಎಂಥ ನಿಧಿ ಅಂತಂದರೆ ಬ್ರಹ್ಮಾದ್ವಯಂ. ಅಂದರೆ ಬ್ರಹ್ಮಾತ್ಮ ಭಾವ, ಆತ್ಮ ಏಕತ್ವ ಭಾವ. ಈ ಬ್ರಹ್ಮಾದ್ವಯ ಅಂತಕ್ಕಂಥ ಒಂದು ಆ ಸುಖಕರವಾದ ನೀರಿನ ನಿಧಿ ನಿನ್ನ ಕಾಲ ಕೆಳಗಡೆ ಇದೆಯಲ್ಲಯ್ಯ ಅಂತ ಹೇಳಿ, ಅದನ್ನು ಕಣ್ಣು ಬಿಟ್ಟು ನೋಡು ಅಂತ ಹೇಳಿ, ಈ ಅಲಿತಾ ಇದ್ದವನ ಕಣ್ಣನ್ನು ತೆರೆಸಿ ನೋಡು, ಇಲ್ಲೇ ಇದೆ ನೀರು, ಸುಮ್ಮನೆ ಅಲಿತಾ ಇದೆಯಲ್ಲ ಭ್ರಾಂತಿಯಲ್ಲಿ ಅಂತ ಹೇಳಿ ಅವನಿಗೆ ಆ ಒಂದು ಬ್ರಹ್ಮಾದ್ವಯ ಅಂದ್ರೇನು, ಅದ್ವೈತ ಬ್ರಹ್ಮದ ಒಂದು ಅನುಭವವನ್ನು ದರ್ಶಯಂತಿ, ಉಂಟು ಮಾಡುತ್ತಾ ಇರತಕ್ಕಂತಹ ಇಂತಹ ನಿರ್ವಾಣ ಸಂದಾಯಿನಿ, ಏನು ಮೋಕ್ಷವನ್ನೇ ಕೊಡ್ತಕ್ಕ. ಇನ್ನೇನು ಕಣ್ಬಿಟ್ಟು ನೋಡ್ದ, ಸುಖಕರವಾದ ಜಲಧಿ ಇತ್ತು ಅಲ್ಲಿ, ಆಹಾ ಕುಡ್ದ, ಆನಂದವಾಗಿ ಹೋಯಿತು, ಮುಕ್ತನಾಗಿ ಬಿಟ್ಟ. ಎಂಥ ನೀರದು, ಬ್ರಹ್ಮಾದ್ವಯ ಎಂಬತಕ್ಕಂತಹ ಒಂದು ಆ ಸುಖಕರವಾದ ಜಲನಿಧಿ, ಅದು ಕುಡ್ದ ಮುಕ್ತರಾಗಿ ಬಿಟ್ಟ. ಇಂತಹ ಯಾವುದದು ನಿರ್ವಾಣ ಸಂದಾಯಿನಿ. ನಿರ್ವಾಣ ಅಂದರೆ ಮೋಕ್ಷ. ಇಲ್ಲಿ ನಿರ್ವಾಣವನ್ನು ತಂದು ಕೊಡತಕ್ಕಂತಹ ಇಂತಹ ನೀರಿನ, ಬ್ರಹ್ಮಾದ್ವಯವೆಂಬ ನೀರಿನ ನಿಧಿಯನ್ನೇ ನಮಗೆ ತೋರಿಸಿಕೊಟ್ಟಂತಹ ಏಷ ಶಂಕರ ಭಾರತಿ, ಇಂತಹ ಶಂಕರ ಭಗವತ್ಪಾದರು ಎಂಬ ಭಾರತಿ. ಭಾರತಿ ಅಂದ್ರೇನು, ಜ್ಞಾನದಲ್ಲಿ ಜ್ಞಾನ ನಿಧಿ ಅವನು ಭಾರತಿ. ಅಂದರೆ ಜ್ಞಾನ, ಈ ಎಲ್ಲ ಜ್ಞಾನ ನಿಧಿಯಾದ ಈ ಶಂಕರ ಭಗವತ್ಪಾದ, ಇಲ್ಲಿ ಸ್ತ್ರೀಲಿಂಗ ಶಂಕರ ಭಾರತಿ ಅಂತಕ್ಕಂಥದ್ದು. ಇಂತಹ ಜ್ಞಾನ ನಿಧಿಯಾದ, ನೇರವಾಗಿ ಮೋಕ್ಷವನ್ನೇ ಕರುಣಿಸತಕ್ಕಂತಹ ಶಂಕರ ಭಾರತಿ ಅಂದರೆ ಶಂಕರ ಜ್ಞಾನ ಸ್ವರೂಪಿಯಾದ ಆ ಶಂಕರ ಭಗವತ್ಪಾದಾಚಾರ್ಯರನ್ನು ವಿಜಯತೆ ಅಂದರೆ ಅವನಿಗೆ ಜಯವಾಗಲಿ ಅಂತಕ್ಕಂಥದ್ದು. ಅವಳಿಗೆ ಶ್ರೀಲಿಂಗ ಇದೆ ಶಂಕರ ಭಾರತಿ ಅಂತ. ಜ್ಞಾನ ಸ್ವರೂಪಿಯಾದಿಲ್ಲ ಅರ್ಥ ಮಾಡುವಾಗ ಪುಲ್ಲಿಂಗ ಶಂಕರ ಜ್ಞಾನ ಸ್ವರೂಪಿಯಾದ ಆ ಶಂಕರ ಭಾರತಿಗೆ ಜಯವಾಗಲಿ ಅಂತಕ್ಕಂಥದ್ದು. ನೋಡಿ, ಅದ್ಭುತವಾದ ಒಂದು ಶ್ಲೋಕ ಹೇಗೆ ಹೆಣೆದಿದ್ದಾರೆ ನೋಡಿ ಆ ಒಂದು ಇದರಲ್ಲಿ ಪದಗಳ ಜೋಡಣೆ ಅಂತಕ್ಕಂಥದ್ದು. ಇನ್ನೊಂದು ಸಾರಿ ಹೇಳ್ಕೊಳ್ಳೋಣ, ತುಂಬ ಚೆನ್ನಾಗಿದೆ. ಇವೆಲ್ಲ ಏನು ಅಂದರೆ ಶ್ಲೋಕಗಳಿದೆಯಲ್ಲ, ಇದನ್ನೆಲ್ಲ ತಾವು ಪ್ರತಿದಿನ ಒಂದೊಂದು ಶ್ಲೋಕ ಪಾರಾಯಣ ಮಾಡ್ಬೋದು. ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದ್ರೆ ನಿಜವಾಗಲೂ ಕೂಡ ನಾವು ಕೃತಾರ್ಥರೇ ಆಗಿಬಿಡುತ್ತೇವೆ. ಓಂ ಸಂಸಾರಾಧ್ವನಿತಾಪಭಾನುಕಿರಣ ಪ್ರೋದ್ಭೂತದಾಹವ್ಯಥಾ ಖಿನ್ನಾನಾಂ ಜಲಕಾಂಕ್ಷಯಾ ಮರುಭುವಿಭ್ರಾಂತ್ಯಾ ಪರಿಭ್ರಾಮ್ಯತಾಂ ಅತ್ಯಾಸನ್ನ ಸುಖಾಂಬುಧಿಂ ಸುಖಕರಂ ಬ್ರಹ್ಮಾದ್ವಯಂ ದರ್ಶಯಂತ್ಯೇಷಾ ಶಂಕರ ಭಾರತಿ ವಿಜಯತೆ ನಿರ್ವಾಣ ಸಂದಾಯಿನಿ. ಏಷಾ ಶಂಕರ ಭಾರತಿ ವಿಜಯತೆ ನಿರ್ವಾಣ ಸಂದಾಯಿನಿ. ಅಥ
ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಸಪ್ತಮಂ ಪಂಚಸೂತ್ರಾತ್ಮಕಂ ಪತ್ಯಧಿಕರಣಂ. ಓಂ ಪತ್ಯುರಸಾಮಂಜಸ್ಯಾತ್ ಓಂ ಸಂಬಂಧಾನುಪಪತ್ತೇಶ್ಚ ಓಂ ಅಧಿಷ್ಠಾನಾನುಪಪತ್ತೇಶ್ಚ ಓಂ ಕರಣಮಚ್ಚೇನ್ನ ಭೋಗಾದಿಭ್ಯಃ ಓಂ ಅಂತವತ್ವಮ ಸರ್ವಜ್ಞತಾವಾ. ಇದು 5 ಸೂತ್ರಗಳು ಪ್ರಕೃತ. ಇದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಈ ಅಧಿಕರಣದಲ್ಲಿ ಪಾದದ ಮೊದಲನಿಂದ 37ನೇ ಸೂತ್ರ. ಓಂ ಪತ್ಯುರಸಾಮಂಜಸ್ಯಾತ್ ಓಂ ಪತ್ಯುರಸಾಮಂಜಸ್ಯಾತ್ ಅಂತಕ್ಕಂಥ ಪದವಿಭಾಗ ಇದು ಆಗಿತ್ತು ಅಂತ ಕಾಣ್ತವೆ ಅಂತ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಪತ್ಯು ಅಸಾಮಂಜಸ್ಯಾತ್ ಇತಿ ದ್ವಿಪದಾತ್ಮಕವಿದಂ ಸೂತ್ರಂ. ಈ ಸೂತ್ರದಲ್ಲಿ ಕೇವಲ 2 ಪದಗಳು ಮಾತ್ರ ಇವೆ. ಅನ್ವಯ ಹೇಗಾಗುತ್ತೆ? ಪತ್ಯು ಈಶ್ವರಸ್ಯ, ಪತ್ಯು ಅಂದರೆ ಒಡೆಯನ, ಆಳುವವನ, ನಿಯಂತ್ರುವಿನ ಅಂತ. ಯಾರವನು? ಈಶ್ವರ. ಅದು ಇಲ್ಲಿ ಇಲ್ಲ, ನಾವು ಸೇರಿಸ್ಕೊಳ್ಬೇಕು. ಪತ್ಯು ಅಂತಂದರೆ ಈಶ್ವರಸ್ಯ. ಪತ್ಯು ಈಶ್ವರಸ್ಯ ಏನು? ಈಶ್ವರನಿಗೆ ಜಗತ್ಕಾರಣತ್ವ ನೋಪಪದ್ಯತೆ. ಈ ಜಗತ್ಕಾರಣತ್ವ ಅಂತ ಇದೆಯಲ್ಲ, ಇಲ್ಲಿ ಸಾಮಾನ್ಯವಾಗಿ ನಾವು ಕಾರಣ ಕಾರಣ, ಇದು ಇದಕ್ಕೆ ಕಾರಣ, ಇದು ಇದಕ್ಕೆ ಕಾರಣ, ಇಂಥ ಆಭರಣ ಇದೆ, ಇದಕ್ಕೆ ಯಾವುದು ಚಿನ್ನ ಇದಕ್ಕೆ ಕಾರಣ, ಅಥವಾ ಇಲ್ಲಿ ಮಡಕೆ ಇದೆ, ಮಣ್ಣು ಇದಕ್ಕೆ ಕಾರಣ, ಇಲ್ಲಿ ಬಟ್ಟೆ ಇದೆ, ನೂಲು ಇದಕ್ಕೆ ಕಾರಣ ಅಂತ ಹೀಗೆ ಕಾರಣತ್ವವನ್ನು ಹೇಳುವಾಗ ಸಾಮಾನ್ಯವಾಗಿ ನಮ್ಮ ವಿವಕ್ಷೆ ಏನಿರುತ್ತೆ? ಉಪಾದಾನ ಕಾರಣತ್ವವನ್ನು ನಾವು ಹೇಳ್ತಾ ಇರ್ತೇವೆ ಅಷ್ಟೆ. ಹೀಗೆ ಮಡಕೆ ಇದೆ, ಅದಕ್ಕೆ ಮಣ್ಣು ಕಾರಣವಾಗಿದೆ ಅಂದರೆ ಏನು? ಮಣ್ಣು ಉಪಾದಾನ ಕಾರಣವಾಗಿದೆ ಅಂತ ಅರ್ಥ. ಒಡವೆ ಇದೆ, ಚಿನ್ನ ಕಾರಣ, ಚಿನ್ನ ಉಪಾದಾನ ಕಾರಣ. ಬಟ್ಟೆ ಇದೆ, ನೂಲು ಉಪಾದಾನ ಕಾರಣ ಅಂತ ಅರ್ಥ. ಈಶ್ವರ ಉಪಾದಾನ ಕಾರಣತ್ವ ಅಂತಕ್ಕಂಥದ್ದು ಯಾವುದಕ್ಕೆ? ಈ ಜಗತ್ತಿಗೆ ಜಗತ್ಕಾರಣತ್ವ. ಜಗತ್ತಿಗೆ ಈಶ್ವರನು ಉಪಾದಾನ ಕಾರಣನಾಗಿದ್ದಾನೆ ಎಂಬುದು ಹೊಂದುವುದಿಲ್ಲ. ಯಾರಿವರು? ತಟಸ್ಥೇಶ್ವರವಾದಿಗಳು, ಮಾಹೇಶ್ವರರು, ಭಾಗವತರು, ಪಾಶುಪತರು ಅವೆಲ್ಲ ಹೇಳಿದ್ವಲ್ಲ, ಮುಂತಾದವರು. ಈಶ್ವರನು ಈ ಜಗತ್ತಿಗೆ ಉಪಾದಾನ ಕಾರಣನಾಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನು ಉಪಾದಾನಕ್ಕೆ ಏನಿದೆ ಅವನ ಹತ್ರ? ಏನೂ ಇಲ್ಲ. ಹೌದು ತಾನೆ? ಯಾವ ಒಂದು ವಸ್ತುವೂ ಇಲ್ಲದೆ ಆ ಕಾರ್ಯ ಏನೋ ಆಗಿದೆ, ಕಾರ್ಯಕ್ಕಿಂತ ಮೂಲಭೂತವಾದ ಒಂದು ವಸ್ತು ಯಾವುದೋ ಇರಬೇಕು, ಯಾವುದು ಇಲ್ಲ. ಅಂತಹವನನ್ನು ಉಪಾದಾನ ಕಾರಣ ಇವನಿಗೆ ಅಂತ ಹೇಳೋದು, ಇವನು ಉಪಾದಾನ ಕಾರಣ ಅಂತ ಹೇಳೋದು ಹೇಗೆ ಸಾಧ್ಯ? ಆಗೋದಿಲ್ಲ. ಈ ಉಪಾದಾನ ಕಾರಣ ಅಂತಕ್ಕಂಥದ್ದು ಹೊಂದೋದಿಲ್ಲ ಈಶ್ವರನಿಗೆ. ಯಾತಕ್ಕೆ ಅಂತಂದರೆ ಅಸಾಮಂಜಸ್ಯಾತ್ ಅಂದ್ರೇನು? ಇದರಲ್ಲಿ ಹೀಗೆ ಹೇಳಿಬಿಟ್ರೆ ನೀವು, ಈಶ್ವರನು ಈ ಜಗತ್ತಿಗೆ ಉಪಾದಾನ ಕಾರಣನಾಗಿದ್ದಾನೆ ಅಂತ ಹೇಳಿಬಿಟ್ರೆ ಅದಕ್ಕೆ ಅದು ಸಮಂಜಸವಾಗೋದಿಲ್ಲ, ಅದು ಹೊಂದೋದಿಲ್ಲ. ಸಮಂಜಸ ಅಂತಕ್ಕಂಥ ಹೊಂದೋದಿಲ್ಲ. ಅದಕ್ಕೆ ಇಲ್ಲಿ ಈಶ್ವರ ಏನು ಹೇಳ್ತಾ ಇದ್ದಾರೆ? ಅಲ್ಲಿ ಜಗತ್ ಕಾರಣತ್ವ ಅಂದರೆ ಉಪಾದಾನ ಕಾರಣತ್ವಂ ಅಂತ. ಅಸ್ಯ ಜಗತಃ ಉಪಾದಾನ ಕಾರಣತ್ವಂ ನೋಪಪದ್ಯತೆ ಅಂತ ಅರ್ಥ. ಅಲ್ಲಿ ಏನರ್ಥ ಆಯಿತು? ಉಪಾದಾನ ಕಾರಣವು ಈಶ್ವರನಿಗೆ ಹೊಂದುವುದಿಲ್ಲ ಅಂದರೆ ಏನಾಯಿತು? ಈಶ್ವರನಿಗೆ ನಿಮಿತ್ತ ಕಾರಣ ಮಾತ್ರ ಹೊಂದುತ್ತದೆ ಅಂತಾಯಿತು. ಹೌದಾ? ಅಂದರೆ ಏನು? ಈ ವಾದಿಗಳು ಈಶ್ವರನು ಈ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ ಎಂಬತಕ್ಕಂಥ ಅಂಶವನ್ನು ಇವರು ಮುಂದೆ ತಂದಿದ್ದಾರೆ. ಮತ್ತೆ ಅದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ಉಪೋದ್ಬಲಕವಾಗಿ
ಈ ಒಂದು ಶ್ರುತಿ ವಾಕ್ಯಗಳನ್ನು ಹೇಳ್ತಾರೆ, ಸ್ಮೃತಿ ವಾಕ್ಯಗಳನ್ನು ಹೇಳ್ತಾರೆ, ಮತ್ತೆ ತರ್ಕವನ್ನು ಹೇಳ್ತಾರೆ, ಅದರ ಜೊತೆಗೆ ಅನುಭವವನ್ನು ಹೇಳ್ತಾರೆ. ನೋಡಿ, ಯಾವ ಒಂದು ಉಪಾದಾನ ವಸ್ತುವು ಇಲ್ಲದೆ ಹೋಗಿಬಿಟ್ಟರೆ ಒಂದು ವಸ್ತು ಸಿದ್ಧವಾಗುವುದಿಲ್ಲ ಅಂತಕ್ಕಂಥದ್ದು ತರ್ಕಕ್ಕೂ ಹೊಂದುಗಡೆಯಾಗುತ್ತೆ. ನಮ್ಮ ಅನುಭವದಲ್ಲೂ ಇದೆ ಅದು, ಹೌದಾನೆ? ಮಣ್ಣೇ ಇಲ್ಲದೆ ಇದ್ಮೇಲೆ ಮಡಿಕೆ ಎಲ್ಲಾಗುತ್ತೆ? ಆಗೋದಿಲ್ಲ. ಅನುಭವನೂ ಹೌದು, ತರ್ಕನೂ ಹೌದು ಇದು. ಆದ್ದರಿಂದ ಇವೆಲ್ಲಕ್ಕೂ ಹೊಂದಿಸಿ ಅವರು ಹೇಳ್ತಾರೆ ನೋಡಿ, ತಾತ್ಪರ್ಯ ಏನು? ಈಶ್ವರನು ಈ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣನಾಗಿದ್ದಾನೆಯೇ ಹೊರತು ಉಪಾದಾನ ಕಾರಣನಲ್ಲ. ಉಪಾದಾನ ಕಾರಣ ಮತ್ತೆ ಕಾರ್ಯ ಆಗಿದೆಯಲ್ಲ ಸ್ವಾಮಿ, ಉಪಾದಾನ ಕಾರಣ ಅಂತ ಇನ್ನೊಂದು ಇದೆಯಾ? ಅದು ಅದು ವಿಚಾರ ಮಾಡೋಣ ಅಂತ. ಸದ್ಯಕ್ಕೆ ನಾವು ಏನು ಹೇಳೋಣ, ನೀವು ಕೇಳ್ತಾ ಇದ್ದೀರಿ, ಆದ್ದರಿಂದ ಪ್ರಕೃತಿ ಅಂತ ಹೇಳಿಬಿಡೋಣ, ಹೌದ್ ತಾನೆ? ಹೀಗೆ ಅಲ್ಲಿ ಉಪಾದಾನ ಕಾರಣವನ್ನ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ಅದು ಬೇರೆ ವಿಚಾರ. ನಾವೀಗ ಕೇಳ್ತಾ ಇದ್ದೀರಿ ನೀವೇ ಪ್ರಕೃತಿ ಅಂತ ನಾವು ಹೇಳ್ತಾ ಇದ್ದೇವೆ. ಇನ್ನೊಬ್ಬ ಬರ್ತಾ ಇಲ್ಲ ಪ್ರಕೃತಿ ಅಲ್ಲ ಸ್ವಾಮಿ ಅಣುಗಳು ಅಂತ ಇನ್ನೊಬ್ಬ ಹೇಳ್ತಾನೆ. ಇನ್ನೊಬ್ಬ ಇದೆಯಲ್ಲ ಸ್ವಾಮಿ ಅದು ಅಣುವೂ ಅಲ್ಲ ಏನೂ ಅಲ್ಲ ಏನೂ ಅಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಕೇಳ್ತಾನೆ, ಅಯ್ಯಯ್ಯೋ ಯಾವ ಕಾರಣ ಬೇಕಿಲ್ಲ ಕಣ್ರಿ, ಅದು ಸ್ವಭಾವವೇ, ಅದು ಸ್ವಭಾವವೇ ಕಾರಣ ಅಂದ್ಬಿಡ್ತಾನೆ. ಹೀಗೆ ಏನೇನೋ ಹೇಳ್ತಾ ಇರ್ತಾರೆ. ಅದೆಲ್ಲ ಇರಲಿ, ಆದರೆ ತಾತ್ಪರ್ಯ ಸಾರಾಂಶ ಒಟ್ಟಿನಲ್ಲಿ ಈಶ್ವರನು ಉಪಾದಾನ ಕಾರಣನಲ್ಲ, ಈ ಜಗತ್ತಿಗೆ ಈಶ್ವರನು ನಿಮಿತ್ತ ಕಾರಣನಾಗಿದ್ದಾನೆ ಅಂತಕ್ಕಂಥದ್ದು. ಉಪಾದಾನ ಕಾರಣತ್ವವನ್ನು ಈಶ್ವರನಿಗೆ ಹೇಳಿದರೆ ಅದು ಸಮಂಜಸವಾಗುವುದಿಲ್ಲ, ಅಸಾಮಂಜಸ್ಯ. ಅಂದ್ರೇನು? ಪತ್ಯು ಅದೇನು ಈಶ್ವರಸ್ಯ ಈ ಉಪಾದಾನ ಕಾರಣತ್ವಂ ನೋಪಪದ್ಯತೆ, ಅಸ್ಯ ಜಗತಃ ಉಪಾದಾನ ಕಾರಣತ್ವಂ ನೋಪಪದ್ಯತೆ ಕುತಃ ಅಸಾಮಂಜಸ್ಯಾತ್ ಅಂತಕ್ಕಂಥದ್ದು ಈ ಒಂದು ಸೂತ್ರದ ಅರ್ಥ ಆಯಿತು. ಈಗ ಭಾಷ್ಯ ಭಾಗವನ್ನು ನೋಡೋಣ. ಭಾಷ್ಯ ಭಾಗವನ್ನು ಇದರಲ್ಲಿ ಆ ಹಿಂದೆ ನಾವು ಹೇಳಿದ್ದಲ್ಲ, ಈ ಮಾಹೇಶ್ವರರು ಮಾಹೇಶ್ವರರು ಇಲ್ಲಿ ತಗೊಂಡಿದ್ದಾರೆ. ಇವರೇನು ಈ ಭಾಗವತರು ಇಂಥವ್ರನ್ನೆಲ್ಲ ಇವರೇನು ಅವರು 5 ತತ್ವ ಹೇಳ್ತಾರೆ, ಅವೆಲ್ಲ ಹೇಳಿದ್ವಲ್ಲ. ಇವರು ಇವಿಷ್ಟೆಲ್ಲ ಹೇಳಿ ಇದರ ಜೊತೆಗೆ ವೈಶೇಷಿಕಾದಿಗಳೂ ಕೂಡ ಈಶ್ವರನನ್ನ ನಿಮಿತ್ತ ಕಾರಣ ಎಂಬುದಾಗಿ ಒಪ್ಪಿದ್ದಾರೆ. ಆಯ್ತು ಸ್ವಾಮಿ, ವೈಶೇಷಿಕರು ಒಪ್ಪಿದ್ದಾರೆ, ಸಾಂಖ್ಯರು ಏನಾದ್ರು ಇದು ಬೇರೆ ವಿಚಾರ. ಸಾಂಖ್ಯ ಆದರೂ ಅವನು ಶಿಷ್ಯನ ಕುತೂಹಲ, ಅದು ಸಾಂಖ್ಯರು ಏನು ಹೇಳ್ತಾರೆ ಸ್ವಾಮಿ? ಸಾಂಖ್ಯರು ಈಶ್ವರನನ್ನೇ ಒಪ್ಪೋದಿಲ್ವಲ್ಲಪ್ಪ. ಅವರು ಯಾರವರು? ನಿರೀಶ್ವರ ಸಾಂಖ್ಯರು, ಅವರೇ ಸಾಂಖ್ಯರು. ಸಾಂಖ್ಯರು ಅಂದರೆ ನಿರೀಶ್ವರ ಸಾಂಖ್ಯರು ಅಂತಲೇ ಅರ್ಥ. ಹಾಗಾದರೆ ಶೇಶ್ವರ ಸಾಂಖ್ಯರು ಅಂತ ಇದ್ದಾರಾ? ಇದ್ದಾರೆ. ಅವರು ಯಾರು? ಅವರೇ ಯೋಗಿಗಳು ಅಷ್ಟೇ. ಹೀಗೆ ಸಾಂಖ್ಯರುಗಳು ಏನು, ಅವರು ಈಶ್ವರನನ್ನೇ ಒಪ್ಪಿಲ್ಲ, ಅದರಿಂದ ಅವರು ಈ ಒಂದು ಲಿಸ್ಟಲ್ಲಿ ಬರೋದೇ ಇಲ್ಲ. ಯೋಗಿಗಳು ಏನು ಹೇಳ್ತಾರೆ? ಅವರು ಈ ಒಂದು ಸವಿಶೇಷ ಭಗವಂತರನ್ನು ಒಪ್ಪಿದ್ದಾರೆ, ಅದೂ ಕೂಡ ಅವರು ಉಪಾದಾನ ಕಾರಣತ್ವದಲ್ಲಿ ಹೇಳ್ತಾ ಇಲ್ಲ. ಹೀಗಾಗಿ ಈ ಒಂದು ವಾದ ಇದೆಯಲ್ಲ, ಈಶ್ವರನ ನಿಮಿತ್ತ ಕಾರಣವಾದ ಅಂತಕ್ಕಂಥದ್ದು ಇದು ಸರಿಯಲ್ಲ ಅಂತ ಹೇಳಿ, ಇದನ್ನ ಯದ್ಯಪಿ ಹಿಂದಿನ 1, 4 ಎಷ್ಟು 24, 21 ಇರಬೇಕು, ಅದರಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಓಂ ಅಭಿಧ್ಯೋಪದೇಶಾಚ ಅನ್ನುವ ಕಡೆ ನಾವು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ವಿ ಭಾಷ್ಯದಲ್ಲಿ, ಸೂತ್ರಕಾರರು ಹೇಳಿದರು. ಇಲ್ಲಿಯೂ ಕೂಡ ಇದನ್ನ ಏನು ಹೇಳ್ತಾ ಇದ್ದೇವೆ ನಾವು? ಇಲ್ಲಿ ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿ ಈ ತಟಸ್ಥೇಶ್ವರ ಕಾರಣವಾದವನ್ನು ಇಲ್ಲಿ ನಿರಾಕರಣೆ ಮಾಡುತ್ತಿದ್ದೇವೆ. ಈಶ್ವರನು ಕೇವಲ ನಿಮಿತ್ತ ಕಾರಣನಾಗಿದ್ದಾನೆ ಎಂಬುದನ್ನು ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣವನ್ನು ನಾವು ಹೇಳ್ತೇವೆ ಅಂತ ಹೇಳ್ತಾರೆ. 75ನೇ ಭಾಷ್ಯಭಾಗ. ಅತಃ ಉತ್ತರಂ ಉಚ್ಯತೆ. ಯಾವುದಕ್ಕೆ? ಅತಃ, ಆದ್ದರಿಂದ ಯಾವುದರಿಂದ? ನೀವು ಹೇಳುತ್ತಿದ್ದೀರಲ್ಲ, ಈಶ್ವರನು ಕೇವಲ ಈ ಒಂದು ಜಗತ್ತಿಗೆ ನಿಮಿತ್ತ ಕಾರಣನಾಗಿದ್ದಾನೆಯೇ ಹೊರತು ಉಪಾದಾನ ಕಾರಣನಾಗುವುದಿಲ್ಲ.
ಅಂತ ಹೇಳ್ತಾ ಇದ್ದೀರಲ್ಲ, ಆದ್ದರಿಂದ ನೀವು ಹೀಗೆ ಹೇಳುತ್ತಿರುವುದರಿಂದ ಉತ್ತರ ಉಚ್ಯತೆ, ನಾವು ಅದಕ್ಕೆ ಪ್ರತಿ ಸಮಾಧಾನವನ್ನು ಹೇಳುತ್ತೇವೆ. ಅತ್ರ ಇದಂ ಪ್ರತಿಸಮಾಧೀಯತೆ ಅಂತ ಅರ್ಥ. ಅದೆಲ್ಲ ಆಚಾರ್ಯ ಪದಪ್ರಯೋಗವೇ ಇದೆಲ್ಲ. ಉಚ್ಯತೆ ಅಂತ ಇಲ್ಲಿ ಹೇಳಿದ್ದಾರೆ, ಇನ್ನೊಂದು ಕಡೆ ಪ್ರತಿಸಮಾಧೀಯತೆ ಅಂತ ಹೇಳ್ತಾರೆ. ಏನಂತ ಹೇಳ್ತೇವೆ ನಾವು ಅಂದರೆ, ಯಾರಿದನ್ನು ಹೇಳ್ತಾ ಇರ್ತಕ್ಕಂಥವರು? ಸೂತ್ರಕಾರರು. ಏನಂತ ಹೇಳ್ತಾ ಇದ್ದಾರೆ? ಓಂ ಪತ್ಯುರಸಾಮಂಜಸ್ಯಾತ್, ಓಂ ಪತ್ಯುರಸಾಮಂಜಸ್ಯಾತ್ ಉಚ್ಯತೆ ಪತ್ಯುರಸಾಮಂಜಸ್ಯಾತ್ ಇತಿ. ನಾವು ಹೇಳ್ತೇವೆ ಪತ್ಯುರಸಾಮಂಜಸ್ಯಾತ್ ಎಂಬುದಾಗಿ ನಾವು ಹೇಳುತ್ತೇವೆ. ಈಗ ಏನರ್ಥ ಇದರದ್ದು? ಪತ್ಯು ಅಂದರೆ ಏನು, ಆಮೇಲೆ ಅಸಾಮಂಜಸ್ಯಾತ್ ಅಂದರೆ ಏನು, ಇದು ಏನು ವಿವಕ್ಷಿತ ಅಂಶ ಏನು ಅಂತಕ್ಕಂಥದ್ದನ್ನೆಲ್ಲ ಭಾಷ್ಯಕಾರರು ಬಿಚ್ಚಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ನೋಡೋಣ. ಪತ್ಯು ಈಶ್ವರಸ್ಯ ಪ್ರಧಾನ ಪುರುಷಯೋ ಅಧಿಷ್ಠಾತೃತ್ವೇನ ಜಗತ್ಕಾರಣತ್ವಂ ನೋಪಪದ್ಯತೆ. ಪತ್ಯು ಅಂತಂದ್ರೇನು? ಒಡೆಯನಿಯೇ. ಒಡೆಯನಿಯೇ ಅಂತಂದ್ರೇನು? ಈ ಜಗತ್ತೆಲ್ಲವನ್ನೂ ಕೂಡ ಯಾವನು ಪಾಲಿಸುತ್ತಿದ್ದಾನೆಯೋ ಮತ್ತು ಯಾವನು ಧರಿಸಿದ್ದಾನೆಯೋ ಮತ್ತು ಯಾವುದನ್ನು ಅವನು ಎಳೆದುಕೊಳ್ಳುತ್ತಾರೆ, ತನ್ನಲ್ಲಿ ಎಳೆದುಕೊಳ್ಳುತ್ತಾನೆಯೋ ಅವನು ಯಾರು? ಅವನು ಈಶ್ವರ. ಈ ಈಶ್ವರನು, ಇದು ಸಾಂಖ್ಯರನ್ನ ಕುರಿತು ಹೇಳಿದ ಮಾತಾಗಿದೆ. ಅವರು ಬೇರೆ ಪ್ರಕೃತಿ ಒಪ್ಪತ್ತೆ. ಪ್ರಧಾನ ಪುರುಷ, ಈ ಪ್ರಧಾನ ಮತ್ತು ಪುರುಷ ಇದ್ದಾರಲ್ಲ, ಇವರಿಬ್ಬರಿಗೂ ಕೂಡ ಅಧಿಷ್ಠಾತೃತ್ವೇನ, ಅವರಿಬ್ಬರಿಗೂ ಕೂಡ ಇವನು ಅಧಿಷ್ಠಾತೃ. ಇಲ್ಲಿ ಆಶ್ರಯ ನಿಮಿತ್ತ ಅಂತಂತ. ನಿಮಿತ್ತತ್ವೇನ ಇವರಿಬ್ಬರಿಗೂ ಕೂಡ ಇವನು ನಿಮಿತ್ತನಾಗಿದ್ದಾನೆ ಎಂಬುದಾಗಿ ಈ ಪ್ರಕೃತಿ ಪ್ರಧಾನ ಅಂತಂದರೆ ಪ್ರಕೃತಿ ಅಂತ ಅರ್ಥ. ಪ್ರಕೃತಿ ಕೆಲಸ ಏನು? ಪ್ರಕೃತಿಯಿಂದಲೇ ಈ ಜಗತ್ತು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಪ್ರಕೃತಿಯೇ ಉಪಾದಾನ ಕಾರಣ. ಮತ್ತು ಪುರುಷ ಅವನು ಉದಾಸೀನ ಸಂಸಾಕ್ಷಿ ನೋಡ್ತಾ ಇದ್ದಾನು. ಹೀಗೆ ಸಾಂಖ್ಯರು ಹೇಳತಕ್ಕಂಥ ಪ್ರಕೃತಿ ಪುರುಷ ಎಂಬತಕ್ಕಂಥದ್ದಕ್ಕೆ ತತ್ವ ಇದೆಯಲ್ಲ, ಅದಕ್ಕೆ ಆಶ್ರಯೀಭೂತವಾಗಿ ಅಂದರೆ ನಿಮಿತ್ತವಾಗಿ, ಅದಕ್ಕೂ ಕೂಡ ಕಾರಣವಾಗಿ ಈಶ್ವರನೊಬ್ಬನಿದ್ದಾನೆ ಎನ್ನುವುದು ನೋಪಪದ್ಯತೆ ಹೊಂದುವುದಿಲ್ಲ. ಈಶ್ವರ ಇದ್ದಾನೆ, ಇವರಿಬ್ಬರಿಗೂ ಕೂಡ ಅಧಿಷ್ಠಾತೃವಾಗಿ ಪ್ರಧಾನ ಪುರುಷರಿಗೆ ಎನ್ನುವುದೇ ಹೊಂದುವುದಿಲ್ಲ. ಯಾರದು? ಪೂರ್ವಪಕ್ಷಿ. ಕಸ್ಮಾತ್, ಯಾತಕ್ಕೆ? ಕಸ್ಮಾತ್ ಕಾರಣಾತ್ ಇತ್ಯರ್ಥ. ಕಸ್ಮಾತ್ ಕಾರಣಾತ್ ಅಸಾಮಂಜಸ್ಯಾತ್, ಇಲ್ಲಿ ಸಮಂಜಸವಿಲ್ಲದಿರುವುದರಿಂದ. ಏನು ಸಮಂಜಸವಿಲ್ಲದಿಲ್ಲ ಅಂದರೆ, ಕಿಂ ಪುನಃ ಅಸಾಮಂಜಸ್ಯಂ, ಯಾವುದು ಅಸಮಂಜಸ ಇಲ್ಲ ಅಂದ್ರೆ ಯಾವುದು ಅಂತಂದರೆ ಅದಕ್ಕೆ ಹೇಳ್ತಾರೆ, ಹೀನ ಮಧ್ಯಮ ಉತ್ತಮ ಭಾವೇಮಹಿ ಪ್ರಾಣಿಭೇದಾನ್ ವಿದಧತಃ ಈಶ್ವರಸ್ಯ ರಾಗದ್ವೇಷಾದಿ ದೋಷ ಪ್ರಸಕ್ತೇ ಅಸ್ಮದಾದಿವತ್ ಅನೀಶ್ವರತ್ವಂ ಪ್ರಸಜ್ಯೇತ. ನೋಡಿ ಸ್ವಾಮಿ, ನೀವು ಏನು ಹೇಳಿದ್ರಿ? ಪ್ರಪಂಚದಲ್ಲಿ ಏನು ನಮಗೆ ಕಾಣ್ತಾ ಇದೆ. ನೀವು ಏನು ಹೇಳಿದ್ರಿ? ಪ್ರಪಂಚ ನಮಗೆ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ನಾವು ವಿಚಾರ ಮಾಡೋಣ. ನೀವು ಏನು ಹೇಳಿದ್ರಿ ಅಂತ ಅನ್ನೋದನ್ನು ಆಮೇಲೆ ಮಾಡೋಣ. ಈಗ ಪ್ರಪಂಚ ನಮಗೆ ಹೇಗೆ ತೋರ್ತಾ ಇದೆ, ಏನು ಇದರ ನಿಜವಾದ ಸ್ಥಿತಿ ಏನು ಅಂತಂದರೆ, ಎಲ್ಲವೂ ಕೂಡ ಏನು ಪ್ರಪಂಚ ಇರೋದು ಯಾತಕ್ಕೆ? ಕರ್ಮವನ್ನು ಅನುಭವಿಸಲಿಕ್ಕೆ. ಹೌದು ತಾನೆ? ಏನೋ ಮಧ್ಯ ಕಳ್ಕ ಈ ಕರ್ಮವನ್ನು ಅನುಭವಿಸಲಿಕ್ಕೆ ಅಂತಂದ ಮೇಲೆ ಇಲ್ಲೇನು ಕರ್ಮ ಎಲ್ಲರೂ ಒಂದೇ ವಿಧವಾಗಿ ಅನುಭವಿಸ್ತಾ ಇದ್ದಾರಾ? ಏನಿಲ್ಲ. ಒಬ್ಬ ರಾಜ ಮಹಾರಾಜ ಏನು ಇಡೀ ಭೂಮಂಡಲಕ್ಕೆ ರಾಜ, ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾ ಇದ್ದಾನೆ. ಇನ್ನೊಬ್ಬ ಅತಿ ಬಡವ ಕಡು ಬಡವ, ತಿನ್ನೋದಕ್ಕೆ ಇಲ್ಲ, ಏನೂ ಇಲ್ಲ. ಇನ್ನೊಬ್ಬ ಸಾಮಾನ್ಯ. ಹೀಗೆ ಹೀನ ಮಧ್ಯಮ ಉತ್ತಮ. ಹೌದು ತಾನೆ? ಈ ವರ್ಗ ಪ್ರಭೇದ, ಹೀಗೆ ಪ್ರಾಣಿಭೇದ, ಈ ಒಂದು ಪ್ರಾಣಿ ವರ್ಗ ಭೇದಗಳನ್ನು ಸೃಷ್ಟಿಸಿ ಈಶ್ವರನು ನಿಯಂತ್ರವಾಗಿದ್ದಾರೆ. ಹೀಗೆ ಸೃಷ್ಟಿಸುವಾಗ ಜೀವನನ್ನು ಏನು ಮಾಡ್ದ? ಇವನನ್ನು ಕರೆದ, ನೀ ಮಹಾರಾಜ ಆಗೋ ಅಂದ.
ಅವನು ಕರೆದ, ನೀ ಭಿಕ್ಷುಕರಾಗ ಹೋಗೋ ಅಂದ. ಇನ್ನೊಬ್ಬನ ಕರೆದ, ನೀನೇನೋ ಎಕ್ಕಚ್ಚಿದ ಗುಮಾಸ್ತರಾಗಿ ಸಂಸಾರ ಮಾಡ್ಕೊಂಡಿರೋ ಅಂದ್ಬಿಟ್ಟ. ಇದು ಯಾತಕ್ಕಾಯಿತು? ಅವನಿಗೆ ನಮ್ಮಂತೆಯೇ ಅವನಿಗೂ ಕೂಡ ರಾಗದ್ವೇಷಗಳು ಉಂಟಾಯಿತು. ಅವನಿಗೇನೋ ಅವನಿಗೆ ಏನೋ ಅವನ ಮೇಲೆ ಏನೋ ಒಂದು ಕರುಣೆ ಆಯಿತು, ಅದು ಅನುಗ್ರಹ ಮಾಡಬೇಕು ಅಂತ ಏನೋ ಒಂದು ಅವನು ಅನುಗ್ರಹ ಮಾಡಿಬಿಟ್ಟ. ಇವನು ಹೀಗೆ ಅನುಗ್ರಹ ಮಾಡ್ದ, ಅವನು ಇನ್ನೊಬ್ಬನಿಗೆ ಹಾಗೆ ಅನುಗ್ರಹ ಮಾಡ್ದ. ಯಾಕೆ ಹೀಗೆ ತಾರತಮ್ಯ ಅಂತಂದರೆ, ಈ ತಾರತಮ್ಯ ಬಂದಿದ್ದು ರಾಗದ್ವೇಷಗಳಿಂದ ಕೂಡಿಕೊಂಡಿದ್ದರಿಂದ. ನಾವು ಲೋಕದಲ್ಲೂ ಅನುಭವ, ನಮ್ಗೆ ಯಾರದಲ್ಲಿ ತುಂಬ ರಾಗ ಇದೆಯೋ ಅನುರಾಗ ಇದೆಯೋ ಅವ್ರಿಗೇನು ಮಾಡ್ತೇವೆ, ಯಾವುದೋ ಉತ್ತಮ ಸ್ಥಾನವನ್ನು ಕೊಡ್ತೇವೆ. ಯಾರು ಬೇಡವೇ ಬೇಡೋ ನಿಕೃಷ್ಟವಾಗಿರ್ತಕ್ಕಂಥವ್ರು ಅವ್ರಿಗೆ ಮನೆಯೊಳಗೆ ಸೇರಿಸೋದಿಲ್ಲ. ಇನ್ನು ಕೆಲವರು ಬನ್ನಿ ಸ್ವಾಮಿ ಕೂತಿರಿ, ಊಟ ಮಾಡ್ಕೊಳ್ಳಿ, ತಿಂಡಿ ಹೋಗಿ ನೀವು ಇರಬೇಡಿ ಅಂತಂತೀವಿ. ಹೀಗೆ ಹೀನ ಮಧ್ಯವತ್ತು ಪ್ರಾಣಿಭೇದ, ಈ ಪ್ರಾಣಿಭೇದ ಸೃಷ್ಟಿಸ್ತಾ ಇದೆ. ವಿದಧತಃ ಅವನಿಗೆ ವಿಧತ ಉಂಟು ಮಾಡುವನು ಅಂತಂದ. ಈ ದಧತಃ ಅಂತಕ್ಕಂಥ ಧಾತು ಇದೆಯಲ್ಲ, ಇದು ಈ ಶತ್ರು ಪ್ರತ್ಯಯವಾದ ಇದು. ಧಾಯ್ ಧಾರಣ ಪೋಷಣೆಯೋ ಅಂತ, ಡುಧಾಯ್ ಧಾರಣ ಪೋಷಣೆಯೋ, ಧಾರಣ ಪೋಷಣೆಯೋ ಅಂತ ಅರ್ಥ. ಧಾರಣ ಪೋಷಣೆ ಅಂತಂದದಕ್ಕೆ ವಿ ಎನ್ನುವ ಉಪಸರ್ಗ ಸೇರಿಸಿದಾಗ ವಿದಧತಃ ಅದೇನು? ವಿದಧತಃ ಅಂತಂತ ಕೇಳಿದ್ರೆ ಅದಕ್ಕೆ ಉಂಟು ಮಾಡುವುದು ಅಂತ ಅರ್ಥ. ಕ್ರಿಯೆಯನ್ನು ಸೂಚಿಸತಕ್ಕಂಥ ವಿ ಅಂತ ಸೇರಿಸ್ಬಿಡ್ತಾರೆ. ಅಲ್ಲಿಗೇನಾಯಿತು? ದಧಾತಿ ಅಂದರೆ ಧರಿಸುತ್ತಾನೆ, ಪೋಷಿಸುತ್ತಾನೆ ಅಂತ ಅರ್ಥ ಆಯಿತು. ವಿದಧಾತಿ ಅಂದರೆ ಮಾಡುತ್ತಾನೆ ಅಂತ ಅರ್ಥ ಆಗೋಯ್ತು. ಯಾಕೆ? ವೀನು ಉಪಸರ್ಗ. ಇಲ್ಲೂ ಅಷ್ಟೆ ಪ್ರಾಣಿಭೇದವನ್ನು ಉಂಟು ಮಾಡುತ್ತಾನೆ. ಅಂದರೆ ನೋಡಿ, ಅದಕ್ಕೊಂದು ಕಾರಿಕೆ ಇದೆ. ಯಾವುದದು? ವಿಪೂರ್ವೋಧ ಕರೋತ್ಯರ್ಥೆ. ವಿಪೂರ್ವೋ ಧಾಯ್ ಅಂತ ಧಾ ಅಂತ ನಾವು ಧಾತು. ವಿಪೂರ್ವೋ ಉಪಸರ್ಗ, ವಿ ಎನ್ನುವ ಉಪಸರ್ಗದಿಂದ ಕೂಡಿಕೊಂಡಾಗ ಕರೋತ್ಯರ್ಥೆ, ಕರೋತಿ ಎನ್ನುವ ಅರ್ಥವನ್ನು ಕೊಡುತ್ತದೆ. ವಿಪೂರ್ವೋಧ ಕರೋತ್ಯರ್ಥೆ. ಆಮೇಲಿಂದ ಅಭಿಪೂರ್ವಸ್ತು ಭಾಷಣೆ. ಅಭಿ ಅಂತ ಸೇರಿದಾಗ ಅಭಿದಧಾತಿ ಅಂದರೆ ಹೇಳುತ್ತಾನೆ ಅಂತ ಅರ್ಥ ಆಗೋಗುತ್ತೆ. ಹೀಗೆ ಅಭಿಪೂರ್ವಸ್ತು ಭಾಷಣೆ. ಅದೇ ಅದು ನೀ ಅಂತ ಉಪಸರ್ಗ, ನಿದಧಾತಿ ಅಂದರೆ ಕ್ಷೇಪಣ, ಇಡುವುದು ಅಂತ ಅರ್ಥ. ಅವನು ಪಾದವನ್ನು ಇಡುತ್ತಾನೆ. ಹೀಗೆ ಬೇರೆ ಬೇರೆ ಅರ್ಥ. ಇದು ವಿದಧತ ಅಂದರೆ ಉಂಟು ಮಾಡ್ತಾನೆ. ಯಾತಕ್ಕೆ ಹೇಳಿದ್ರು ವಿದಧತ ಅಂತ? ಅವನು ಉಂಟು ಮಾಡ್ತಾ ಇದ್ದಾನೆ, ಅವನೇ ಕಾರಣ. ಇದಕ್ಕೆ ಕಾರಣ ಏನು? ರಾಗದ್ವೇಷಾದಿಗಳು. ಹಾಗಾಗಿ ಏನಾಗುತ್ತೆ, ಅವನು ಕೂಡ ನಮ್ಮ ಹಾಗೆಯೇ ಅವನೂ ಕೂಡ ಇನ್ನೊಬ್ಬ ಯಾವನೋ ಒಬ್ಬ ಅಧಿಕಾರಿ, ಉತ್ತಮ ಅಧಿಕಾರಿ ಇರ್ತಾನೆ, ಹಾಗಷ್ಟೆ. ಆದರೆ ಅವನು ಕೂಡ ನಮ್ಮಂತೆ. ಅಂದರೆ ಏನಾಯಿತು? ಅವನಿಗೆ ಈಶ್ವರತ್ವ ಅಂತಕ್ಕಂಥದ್ದು ಹೊಂದೋದಿಲ್ಲ. ಯಾಕೆ? ರಾಗದ್ವೇಷಗಳಿಂದ ಕೂಡಿಕೊಂಡು ಈ ವಿಷಮ ಸೃಷ್ಟಿಯನ್ನು ಮಾಡಿದ್ದಾನೆ. ಆದ್ದರಿಂದ ಅದಕ್ಕೆ ನೀವೇನು ಹೇಳಿದ್ರಿ ಉತ್ತರವನ್ನು? ಇಲ್ಲ, ಈಶ್ವರನು ಅವನಿಗೆ ಸ್ವತಃ ರಾಗ ಆಗಲಿ ದ್ವೇಷವಾಗಲಿ ಯಾವುದೂ ಇಲ್ಲ. ಮತ್ತು ಯಾಕೆ ಈ ಥರ ಈ ಒಂದು ವಿಷಮ ಸೃಷ್ಟಿ ಅಂತಂದರೆ ಪ್ರಾಣಿಕರ್ಮಾಪೇಕ್ಷಿತತ್ವಾತ್ ಅದೋಷಃ ಇತಿ ಚೇತ್. ಹೀಗೆ ಪ್ರಾಣಿಕರ್ಮಾಪೇಕ್ಷ, ಅಯ್ಯಯ್ಯೋ ಅವರವರ ಕರ್ಮಗಳು ಸ್ವಾಮಿ, ಅವರವರ ಕರ್ಮಗಳು. ಅದರಂತೆ ಭಗವಂತ ಏನು ಮಾಡ್ತಾನೆ? ಕೊಡ್ತಾನಷ್ಟೇ, ಇನ್ನೇನಿಲ್ಲ. ಅವನ ಕರ್ಮಕ್ಕೆ ಅನುಸಾರವಾಗಿ ಅವನೇನು ಧನ ಕೂಡಿಟ್ಟಿದ್ದಾನೆ, ಇವನೇನು ಅದು ಕೊಡೋದಷ್ಟೇ. ಇವನಷ್ಟೇ. ಒಬ್ಬ ಜಾಸ್ತಿ ಇಟ್ಟಿದ್ದಾನೆ, ಒಬ್ಬ ಕಮ್ಮಿ ಇಟ್ಟಿದ್ದಾನೆ, ಅದಕ್ಕೇನು ಮಾಡೋಕ್ಕೆ? ಅವನವನ ಕರ್ಮ ಅದು. ಭಗವಂತನಿಗೆ ಯಾವುದೂ ಇಲ್ಲ. ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಹಾಗಾಗೋದಿಲ್ಲ. ಕರ್ಮೇಶ್ವರಯೋ ಪ್ರವರ್ತಯಿತತ್ವೇ ಇತರೇತರಾಶ್ರಯ ದೋಷ ಪ್ರಸಂಗಾತ್. ಇನ್ನೊಂದು ಅಭ್ಯಕ್ಷಣೆ ಹಾಕ್ಬಿಟ್ಟ ಇಲ್ಲಿ ನೋಡಿ. ಆ ಥರ ಹೇಳಿದ್ರೆ ಕರ್ಮ ಮತ್ತು ಈಶ್ವರ, ಕರ್ಮಕ್ಕೆ ಅನುಸಾರವಾಗಿ ಈಶ್ವರ ಫಲ ಕೊಡ್ತಾನೆ. ಫಲ ಕೊಡುವುದಕ್ಕೆ, ಕರ್ಮಕ್ಕೆ ಫಲ ಕೊಡುವುದಕ್ಕೆ ಈಶ್ವರ ಬೇಕು. ಹೀಗೆ ಏನಾಗುತ್ತೆ? ಪ್ರವರ್ತಯಿತೃತ್ವ. ಪ್ರವರ್ತ್ಯ ಅಂದ್ರೇನು? ಪ್ರವರ್ತನೆಗೆ ಒಳಗಾಗುವುದು ಪ್ರವರ್ತ್ಯ. ಪ್ರವರ್ತಯಿತೃ ಅಂದರೆ ಪ್ರೇರೇಪಿಸುವವನು.
ಪ್ರೇರೇಪಿಸುವವನು ಮತ್ತು ಪ್ರೇರಿಸಲ್ಪಡತಕ್ಕಂಥದ್ದು. ಇದು ಒಂದಕ್ಕೊಂದು ಅನ್ಯೋನ್ಯ ಆಶ್ರಯ. ಹೌದ್ ತಾನೆ? ಹೀಗಾಗಿ ಇತರೇತರ ಆಶ್ರಯ ದೋಷ ಪ್ರಸಂಗ. ಭಗವಂತ ಮತ್ತು ಈ ಕರ್ಮಗಳಿಗೆ ಇತರೇತರ ಆಶ್ರಯ ದೋಷ ಅಂತ ಬಂದ್ಬಿಡುತ್ತೆ. ಎಲ್ಲಾರು ಭಗವಂತ ಇನ್ನೊಂದನ್ನು ಆಶ್ರಯಿಸ್ತಾರೇನ್ರಿ? ಇಲ್ಲ. ಅದಕ್ಕೆ ಉತ್ತರ ಹೇಳಿದ್ರು, ನ ಅನಾದಿತ್ವಾತ್ ಇತಿ ಚೇತ್. ಇಲ್ಲಪ್ಪ, ಆ ಥರ ಏನೂ ಆಗಬೇಕಾದ್ದಿಲ್ಲ. ಯಾಕೆ? ಅನಾದಿತ್ವಾತ್. ಇದಕ್ಕೆ ಅನಾದಿತ್ವ. ಆದಿ ಅಂದ್ರೇನು? ಕಾರಣ ಎಂಬತಕ್ಕಂಥದ್ದು ಇಲ್ಲ. ಮತ್ತೆ ಇದಕ್ಕೆ ಮೊದಲು ಅಂತಕ್ಕಂಥದ್ದು ಎರಡೂ ಅರ್ಥ ಆಗುತ್ತೆ. ಆದಿ ಕಾರಣ ಅಂತೂ ಅರ್ಥ ಆಗುತ್ತೆ, ಮೊದಲು ಅಂತ ಅರ್ಥ. ಈ ಎರಡೂ ಇಲ್ಲದ್ದರಿಂದ ಏನಾಯಿತು? ಯಾವುದು ಪ್ರವರ್ತ ಇದ್ರು ಅಂತ ಆಗೋದಿಲ್ಲ. ಯಾತಕ್ಕೆ? ಅನಾದಿತ್ವಾತ್. ಅಂದರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲ. ವರ್ತಮಾನ ಕಾಲವತ್ ಅತೀತೇಷ್ವಪಿ ಕಾಲೇಶು ಇತರೇತರಾಶ್ರಯ ದೋಷ ಅವಿಶೇಷಾತ್ ಅಂಧ ಪರಂಪರಾ ನ್ಯಾಯಾಪತ್ತೇ. ಇಲ್ಲ, ಹಾಗಾಗೋದಿಲ್ಲ ಸ್ವಾಮಿ. ಈಗಿನ ಕಾಲದಲ್ಲಿ ಯಾವ ಒಂದು ಈ ಕರ್ಮಾಶ್ರಯ ಅಂತಕ್ಕಂಥದ್ದು ಈಶ್ವರಾಶ್ರಯ ಇತ್ತೋ, ಅದೇ ರೀತಿ ಏನಾಗಿದ್ದಾನೆ? ಅತೀತೇಷ್ವಪಿ ಕಾಲೇಶು, ಅಂದರೆ ಕಳೆದು ಹೋದ ಕಾಲದಲ್ಲಿಯೂ ಕೂಡ ಈ ಇತರೇತರಾಶ್ರಯ ದೋಷ ಅವಿಶೇಷಾತ್. ಇತರೇತರ ಆಶ್ರಯ ದೋಷ ಎನ್ನುವುದರಲ್ಲಿ ಯಾವ ದೋಷವೂ ಇಲ್ಲ. ಅಂದರೆ ಸಮಾನವಾಗಿದೆ. ಇವತ್ತಿಗೂ ಸಮಾನ, ಆವತ್ತಿಗೂ ಸಮಾನ. ಹಾಗಾಗಿ ಏನಾಗುತ್ತೆ? ಇದು ಅಂಧ ಪರಂಪರಾ ನ್ಯಾಯಾಪತ್ತೇ. ಏನೋ ಒಬ್ಬ ಕುರುಡ ಇದ್ದಾನೆ, ಅವನು ಎಲ್ಲೋ ಹೋದ, ಅಷ್ಟೇ ಅವನು ಅನುಸರಿಸಿದ್ರು, ಇನ್ನೊಬ್ಬರು ಹೋದರು, ಇನ್ನೊಬ್ಬರು ಹೋದ್ರು, ಹೀಗೆ ಪರಂಪರೆ ಹೋಗ್ತಾನೆ ಇದೆ. ಅಂಧೇನ ಇವ ನಿಯಮಾನ ಯಥಾಂಧ ಅಂತ ಹೋಗ್ತಾನೆ. ಹಾಗಾಗಿ ಏನಾಗುತ್ತೆ? ಇದು ಕೊನೆ ಏನಾಗುತ್ತೆ? ಎಲ್ಲ ಅನರ್ಥ ಪ್ರಾಪ್ತವಾಗುತ್ತೆ. ಮತ್ತು ಇದಕ್ಕೆ ಉಪೋದ್ಬಲಕವಾಗಿ ನ್ಯಾಯಸೂತ್ರವನ್ನು ಕೂಡ ಹೇಳಿದ್ದಾರೆ. 1:18 ಈ 1ನೇ ಅಧ್ಯಾಯದಲ್ಲಿ 1ನೇ ಆಹ್ನಿಕ ಅಂತ ಹೇಳ್ತಾರೆ. ಆಹ್ನಿಕದಲ್ಲಿ 18ನೇ ಸೂತ್ರ ಇದು. ಪ್ರವರ್ತನಾ ಲಕ್ಷಣ ದೋಷ ಅಂತಕ್ಕಂಥದ್ದು. ಅಂದರೆ ಏನು? ಈ ಪ್ರವರ್ತನೆ ಅಂತ ಇದೆಯಲ್ಲ, ಈ ಪ್ರವರ್ತನೆ ಅಂತಕ್ಕಂಥದ್ದು ಏನು? ಈ ಒಂದು ಕಾರಣದಿಂದ, ಪ್ರವರ್ತನೆ ಎಂಬ ಗುರುತಿನಿಂದ ಅಂತ. ಗುರುತಿನಿಂದ ಏನು? ಪ್ರವರ್ತನೆ ಅಂತಕ್ಕಂಥದ್ದು ಒಂದು ಗುರುತು. ಏನು? ಉದಾಹರಣೆಗೆ, ಯಾವನೋ ಒಬ್ಬ ನಿಂತಿದ್ದ, ಇದ್ದಕ್ಕೆಡೆಗೆ ಓಡೋಕ್ಕೆ ಶುರು ಮಾಡಿದ ಪ್ರವರ್ತನೆ ಆಯಿತು. ಈ ಪ್ರವರ್ತನೆ ಆದದ್ದು ಏನಾಯಿತು? ಯಾವುದೋ ಒಂದು ದೋಷಕ್ಕೆ ಲಕ್ಷಣೆ ಆಯಿತು. ಆ ಪ್ರವರ್ತನೆ ಆದದ್ದರಿಂದ ಓಹೋ, ಏನೋ ದೋಷ ಇರಬೇಕು ಅಂತ ಗೊತ್ತಾಯಿತು. ಏನಾಯಿತು ಅಂತಂದರೆ, ಇದು ಅನುಮಾನ. ಅದರಿಂದ ಅವನು ಪ್ರವರ್ತನೆ ಮಾಡಿದ್ದಲ್ಲ, ಏನೋ ಇರಬೇಕಲ್ಲಿ. ಓಡ್ದಾದ್ರೆ ಏನು? ಓಹೋ, ಏನೋ ಇರಬೇಕಲ್ಲಿ. ಏನೋ ಇರಬೇಕು ಅಂದರೆ ಏನು? ಅಲ್ಲಿ ಇಲ್ಲ ರಾಗ ಇರಬೇಕು, ಇಲ್ಲ ದ್ವೇಷ ಇರಬೇಕು. ರಾಗ ಇದ್ದರೆ ಅದನ್ನು ತಗೊಳ್ಳೋಕೆ ಓಡ್ತಾ ಇದ್ದಾನೆ, ದ್ವೇಷ ಇದ್ದರೆ ಅದನ್ನು ತೆಗೆದುಹಾಕೋಕೆ ಓಡ್ತಾ ಇದ್ದಾನೆ. ಅಷ್ಟೇ ತಾನೆ ಇದು. ಹಾಗಾಗೇನು ಪ್ರವರ್ತನಾಕ್ಷಣ ಈ ದೋಷ ಪ್ರವರ್ತನಾಕ್ಷಣ. ಪ್ರವರ್ತನೆ ಅಂತ ಇಲ್ಲಿ ಏನಾಗಿದೆ? ಭಗವಂತ ಪ್ರವರ್ತನೆ ಜಗತ್ತನ್ನು ಉಂಟು ಮಾಡುವುದಕ್ಕೆ ಇವನು ಪ್ರವರ್ತಿಸುತ್ತಿದ್ದಾನೆ. ಆದ್ದರಿಂದ ದೋಷ. ಇದು ನ್ಯಾಯವಿದ್ ಸಮಯ. ಇದನ್ನು ನ್ಯಾಯಶಾಸ್ತ್ರವನ್ನು ಬಲ್ಲವರು ಹೇಳ್ತಕ್ಕಂಥದ್ದು. ಅವರ ಒಂದು ಸಮಯ, ಅವರ ಒಂದು ಸಿದ್ಧಾಂತ, ಅವರ ಒಂದು ತತ್ವ, ಅವರ ದರ್ಶನ. ನಹಿ ಕಶ್ಚಿತ್ ಅದೋಷ ಪ್ರಯುಕ್ತ ಸ್ವಾರ್ಥೆ ಪರಾರ್ಥೇ ವಾ ಪ್ರವರ್ತಮಾನೋ ದೃಶ್ಯತೆ. ಹೀಗೆ ಯಾವ ದೋಷವೂ ಇಲ್ಲದೆ ಹೋಗಿಬಿಟ್ರೆ, ಅಂದರೆ ಏನು? ದೋಷ ಅಂದರೆ ರಾಗವಾಗಲಿ ದ್ವೇಷವಾಗಲಿ ಏನೂ ಇಲ್ಲದೆ ಹೋಗಿಬಿಟ್ರೆ ಅವನು ತನಗಾಗಿಯೇ ಆಗಲಿ ಅಥವಾ ಬೇರೆಯವರಿಗಾಗಿಯೇ ಆಗಲಿ ಅವನು ಪ್ರವರ್ತಿಸುವುದು ಕಂಡಿಲ್ಲ. ಪ್ರಯೋಜನಮನು ಉದ್ದೇಶನ ಮಂದೋಪಿ ಪ್ರವರ್ತತೆ. ಏನೋ ಪ್ರಯೋಜನ ಇರಬೇಕು. ಪ್ರಯೋಜನ ಏನು? ಇಲ್ಲ ಓಡಿಸ್ಬೇಕದನ್ನ, ಇಲ್ಲ ತಗೋಬೇಕು. ಓಡಿಸಿದ್ರೂ ಪ್ರಯೋಜನ. ಯಾವುದು? ಏನೋ ದೋಷ ನಿವಾರಣೆ ಆಯಿತು, ತಗೊಂಡ್ರಂತೂ ಇನ್ನು ಪ್ರಯೋಜನ. ಎರಡೂ ಅಷ್ಟೆ. ಹಾಗಿದ್ದರೆ ಅವನು ಪ್ರವರ್ತನೆ ಅಂತ ಕಂಡು ಬರುತ್ತೆ. ಏನು ಇಲ್ಲದೆ ಪ್ರವರ್ತನೆ ಇರೋದೇ ಇಲ್ಲ.
ಭಗವಂತ ಪ್ರವರ್ತಿಸುತ್ತಿದ್ದಾನೆ ಅಂದರೆ ಏನೋ ಒಂದಿರಬೇಕು ಅಷ್ಟೇ. ರಾಗವಾಗಲಿ ದ್ವೇಷವಾಗಲಿ ಯಾವುದಾದ್ರು ಒಂದಿರಬೇಕು, ಇಲ್ಲ ಎರಡೂ ಇರ್ಬೋದಷ್ಟೆ. ಇಲ್ಲಿ ಸ್ವಾರ್ಥ ಪ್ರಯುಕ್ತ ಏವಚ ಸರ್ವೋ ಜನಃ ಪರಾರ್ಥೇಪಿ ಪ್ರವರ್ತತೆ ಇತಿ. ಸ್ವಾರ್ಥ ಇದು ಎಲ್ಲ ನ್ಯಾಯ ನೌಕರು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇವೆಲ್ಲ. ನೋಡಿ, ಯಾವಾಗ ತನಗೆ ಒಂದು ಪ್ರಯೋಜನವಿದೆ ಎಂಬುದಾಗಿ ತಿಳಿದಾಗ ಮಾತ್ರ ಅವನು ಆ ಯಾವುದೋ ಕಾರ್ಯದಲ್ಲಿ ಪ್ರವರ್ತಿಸುವುದು ಕಂಡುಬರುತ್ತದೆ. ಪ್ರಯೋಜನವೇ ಇಲ್ಲ ಆದಮೇಲೆ ಯಾಕೆ ಹೋಗ್ತಾನೆ ಅಲ್ಲಿಗೆ? ಹೋಗೋದೇ ಇಲ್ಲ, ಪ್ರವರ್ತನೆ ಮಾಡೋದೇ ಇಲ್ಲ. ಹಾಗೆ ಪ್ರಾರ್ಥನೆ ಇತಿ ಏವಮಪಿ ಅಸಾಮಂಜಸ್ಯಂ. ಆದ್ದರಿಂದ ನೀವು ಈ ಭಗವಂತನನ್ನ ಹೀಗೆ ಪತ್ಯು ಇವ ಜಗತ್ತಿಗೆ ಕಾರಣನಾಗಿದ್ದಾನೆ, ಜಗತ್ತನ್ನು ಉಂಟು ಮಾಡ್ತಾ ಇದ್ದಾನೆ ಅಂದರೆ ಜಗತ್ತನ್ನು ಉಂಟು ಮಾಡುವುದರಲ್ಲಿ ಇವನು ಪ್ರವರ್ತಿಸುತ್ತಾನೆ ಅಂದರೆ ಇವನಿಗೆ ಪ್ರವರ್ತನೆ ಅಂತ ಯಾವಾಗ ಆಯಿತೋ ಇವನಿಗೆ ರಾಗ ಆದರೂ ಇರಬೇಕು ಅದರ ಮೇಲೆ, ಇಲ್ಲ ದ್ವೇಷವಾಗದು ಇರಬೇಕದು ಅಷ್ಟೆ. ಯಾವುದೋ ಒಂದು ಅದು ನಮಗೋದು ಏನೋ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ರಾಗ ದ್ವೇಷ ಇರಬೇಕು. ಏನು ಇಲ್ಲದೆ ಹೋಗಿಬಿಟ್ರೆ ಅವನು ಪ್ರವರ್ತನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾಕೆ ಪ್ರವರ್ತನೆ ಮಾಡ್ತಾನೆ? ಮತ್ತು ಸ್ವಾರ್ಥವತ್ವಾತ್ ಈಶ್ವರಸ್ಯ ಅನೀಶ್ವರತ್ವ ಪ್ರಸಂಗಾತ್. ಇನ್ನು ಯಾವುದು ಇಲ್ಲ ಕಣ್ರಿ, ಅವನು ತನಗೋಸ್ಕರ ತನ್ನ ಆನಂದಕ್ಕೋಸ್ಕರ ಲೀಲಾನ್ಯಾಯದಿಂದ ಅಂತೆಲ್ಲ ಹೇಳ್ತಾರಲ್ಲ, ಹೀಗೆ ಅಂತ ನೀವು ಹೇಳಿಬಿಟ್ರೆ ಹಾಗೆ ಅಂತ ಹೇಳಿದ್ರೆ ಅವನಿಗೇನಾಗುತ್ತೆ? ಅನೀಶ್ವರತ್ವ ಪ್ರಸಂಗಾತ್. ಅವನಿಗೆ ಈಶ್ವರತ್ವ ಎನ್ನುವುದು ಹೊಂದುವುದಿಲ್ಲ. ಯಾಕೆ? ಸ್ವಾರ್ಥ ಅಂದರೆ ತನ್ನ ಪ್ರಯೋಜನಕ್ಕೋಸ್ಕರ ಏನನ್ನೋ ಪಡೆಯುವುದಕ್ಕಾಗಿ ರಾಗವನ್ನಾಗಲಿ ದ್ವೇಷವನ್ನಾಗಲಿ ತೋರಿಸುವುದು ಅದು ಈಶ್ವರನ ಲಕ್ಷಣವ? ಖಂಡಿತ ಅಲ್ಲ. ಅದು ಸಾಮಾನ್ಯ ನಮ್ಮಂಥವ್ರ ಲಕ್ಷಣ. ನನಗೇನು ಪ್ರಯೋಜನ ಇದೆ, ನಾನು ಅದ್ರ ರಾಗ ದ್ವೇಷ ತೋರಿಸ್ತೀರಷ್ಟೇ. ಈಶ್ವರ ಅಂತ ಆಗುವುದು ಈಶ್ವರತ್ವ ಪ್ರಸಂಗ. ಪುರುಷ ವಿಶೇಷತ್ವ ಅಭ್ಯುಪಗಮಾಚ ಈಶ್ವರಸ್ಯ ಪುರುಷಸ್ಯ ಚ ಔದಾಸೀನ್ಯ ಅಭ್ಯುಪಗಮಾತ್ ಅಸಾಮಂಜಸ್ಯ. ಇಲ್ಲಿ ಈಶ್ವರ ಮತ್ತು ಪುರುಷ, ಈಶ್ವರನ ಏನಂತ ಹೇಳ್ತಾರೆ? ಅವನು ಪುರುಷ ವಿಶೇಷ, ಪುರುಷ ಸಾಮಾನ್ಯ ಅಲ್ಲ, ಪುರುಷ ವಿಶೇಷ ಅಂತಂತ. ಅಂದ್ರೇನು? ಇವನು ಅವನಿಗಿಂತ ಯಾವುದೋ ವಿಶೇಷ ಇರತಕ್ಕಂಥದ್ದು ಇವನಲ್ಲಿ ಅಂತಕ್ಕಂಥದ್ದು ಒಪ್ಪಿದ್ದೀರಿ ನೀವು. ಹಾಗೆ ವಿಶೇಷವಿದೆ ಅಂತ ಒಪ್ಕೊಂಡು ಅವನ ಹಾಗೆ ಇವನುಗಳು ಕೂಡ ರಾಗ ಇದೆ ದ್ವೇಷ ಇದೆ ಅಂದ್ಬಿಟ್ರೆ ಹೇಗಾಗುತ್ತೆ? ಮತ್ತು ಈಶ್ವರಸ್ಯ ಪುರುಷಸ್ಯ ಚ ಅಂದರೆ ಈ ಒಂದು ಸಾಂಖ್ಯದ ಇದು ಅವನು ಈ ಒಪ್ಪಿ ಪುರುಷ ಇದ್ದಾನಲ್ಲ ಅವನು ಉದಾಸೀನ. ಆ ಪುರುಷ ಏನು ಮಾಡೋದಿಲ್ಲ, ಅವನು ಉದಾಸೀನ. ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಪ್ರಕೃತಿ ಎನ್ನುವುದು ಅವನಿಗೋಸ್ಕರ ಪ್ರವರ್ತಿಸುತ್ತಾ ಇದೆ. ಸಾಂಖ್ಯರ ಸಿದ್ಧಾಂತ ಇದನ್ನು ವೇದಾಂತ ಸಿದ್ಧಾಂತಕ್ಕೆ ಹೊಂದಿಸ್ಕೋಬೋದು. ಹೀಗೆ ಇದೇನಾಗುತ್ತೆ? ಔದಾಸೀನ. ಈ ಪುರುಷನನ್ನು ಉದಾಸೀನ ಅಂತ ನೀವು ಒಪ್ಪಿರುವುದರಿಂದ ಈ ಒಂದು ಈಶ್ವರನಿಗೆ ನಿಮಿತ್ತ ಕಾರಣತ್ವ ಉಪಾದಾನ ಕಾರಣತ್ವ ಎನ್ನುವುದು ಹೊಂದುವುದಿಲ್ಲ. ಹಾಗಾಗಿ ಈ ಜಗತ್ತಿಗೆ ಈಶ್ವರನು ನಿಮಿತ್ತ ಕಾರಣ ಮಾತ್ರ ಅಂತ ಹೇಳಬಹುದು. ಮತ್ತೇನು ಹೇಳೋದಕ್ಕಾಗೋದಿಲ್ಲ? ಉಪಾದಾನ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಈ ಪತ್ಯುರಸಾಮಂಜಸ್ಯಾತ್ ಅಂತ ಹೇಳಿ ಈ ಒಂದು ಸೂತ್ರ ಪತ್ಯುರಸಾಮಂಜಸ್ಯಾತ್. ಪತ್ಯು ಈಶ್ವರಸ್ಯ ಅಸ್ಯ ಜಗತಃ ನಿಮಿತ್ತ ಕಾರಣತ್ವಂ ನೋಪಪದ್ಯತೆ. ಕುತಃ ಅಸಾಮಂಜಸ್ಯ. ಏನು ಅಸಾಮಂಜಸ್ಯ? ಸಮಂಜಸವಾಗುವ ಈ ಅಸಮಂಜಸ್ಯ. ಅವ್ರ ರಾಗ ದ್ವೇಷ ಬರುತ್ತೆ, ಶೋಕಾಮ ಅವನಿಗೂ ಇದೆ, ತನಗಾಗಿ ಪ್ರವರ್ತನೆ ಇರ್ತಾನೆ, ಸ್ವಾರ್ಥಕ್ಕಾಗಿ ಮಾಡ್ತಾನೆ ಅಂತ ಈಶ್ವರ ಹೇಗಾಗ್ತಾನೆ? ಅವನು ಆಗೋದಿಲ್ಲ ಅಂಥೇಳಿ. ಹಾಗಾದ ಈಶ್ವರನು ನಿಮಿತ್ತ ಕಾರಣ ಮಾತ್ರ ಅಷ್ಟೇ, ಅವನು ಏನೂ ಇಲ್ಲ, ನಿಮಿತ್ತ ಕಾರಣ ಅಷ್ಟೆ ಅಂಥೇಳಿ ಈ ಸೂತ್ರ. ಮುಂದಿನ ಸೂತ್ರವನ್ನು ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.